ಕುತ್ಕೊಂಡಿರುತ್ತೆ. ಎಷ್ಟೊಂದು ಗಿಣಿಗಳಿದೆ ಗೊತ್ತಾ, ನಾನು ನಿಮಗೆ ತೋರಿಸ್ತೀನಿ ಈಗ ಒಂದೊಂದೇನೆ. ನೆಕ್ಸ್ಟ್ ಏನು ಮಾಡೋದು ನೋಡೋದು. ವುಡ್ಪೆಕರ್ ಅಲ್ವಾ ಅಂಕಲ್ ಅದು? ನಿಮಗೆ ಸೌಂಡ್ ಕೇಳಿಸ್ತಾ ಅದು? ಇಲ್ಲಿಂದ ಕಾಣುತ್ತೆ ಗೈಸ್ ಜೋಗ್ ಫಾಲ್ಸ್. ಅಲ್ಲಿಗಿಂತ ತುಂಬ ಹತ್ತಿರದಲ್ಲಿ ಕಾಣುತ್ತೆ ಇದು. ಬನ್ನಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಸಕ್ಕದಾಗಿ ಕಾಣುತ್ತೆ. ಓ ಮೈ ಗಾಡ್. ಆ್ಯಂಡ್ ಮುಂಗಾರು ಮಳೆ ಶೂಟ್ ಆಗಿರೋ ಪ್ಲೇಸ್ನು ತೋರಿಸ್ತೀನಿ ನಿಮಗೆ. ಅದಿರೋದು ಈ ಕಡೆನೇ. ಓ ಮೈ ಗಾಡ್. ಶ್ರೀ ನೀಲಕಂಠೇಶ್ವರ ನಾಟಕ ಸೇವಾ ಸಂಸ್ಥೆ ನೀನಾಸಂ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಮ್ಯಾ. ಸೊ ಇವತ್ತು ನಾವು ಸಾಗರಕ್ಕೆ ಬಂದಿದ್ದೀವಿ. ಅಂಕಲ್ ಅಂದರೆ ನಮ್ಮ ಮಾವ ನಮ್ಮ ಮನೆಗೆ ಬಂದಿದ್ದರು ಬ್ಯಾಂಗ್ಳೂರಿಗೆ. ಅವ್ರಿಗೆ ಹುಷಾರಿರಲಿಲ್ಲ ಅಂತ. ಸೊ ಅವ್ರಿಗೆ ಚೆಕಪ್ ಮಾಡಿಸಿ ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ಅವ್ರನ್ನ ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಅಂದರೆ ಅವರು ಬರ್ತಿದ್ರಲ್ಲ ಸಾಗರಕ್ಕೆ, ಸೊ ಅವ್ರ ಜೊತೆ ಹಾಗೆ ನಾವು ಬರೋಣ ಅಂಥೇಳಿ ಸಾಗರಕ್ಕೆ ಬಂದಿದ್ದೀವಿ. ಸೊ ನಾನು ಸಾಗರಕ್ಕೆ ಬಂದರೆ ನಿಮಗೆ ಗೊತ್ತೇ ಇದೆ, ಒಂದು ರೌಂಡ್ ಎಲ್ಲ ಓಡಾಡೋದು ಅಂತ. ಸೊ ಈಗ ತೋರಿಸ್ತೀನಿ ನಿಮಗೆ. ಇಲ್ಲಿ ಪ್ಯಾರಟ್ ಇದೆ, ಅಂದರೆ ಗಿಣಿಗಳು. ಎಷ್ಟು ಗಿಣಿಗಳು ಬಂದಿದೆ ಅಂದರೆ ಇಲ್ಲಿ ಮೆಣಸಿನ ಗಿಡ ಹಾಕಿದ್ದಾರೆ. ಸೊ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಗಿಣಿಗಳಿದೆ ಅಂತ. ಆ್ಯಕ್ಚುಲಿ ಅಲ್ಲಿ ತೆಂಗಿನ ಮರದಲ್ಲಿ ಕೂತಿರ್ತವೆ ಎಲ್ಲ ಗಿಣಿಗಳು. ಬಂದು ಬೆಳಗ್ಗೆ ಹೊತ್ತು ಇಲ್ಲಿ ಮೆಣಸಿನ ಗಿಡದಲ್ಲಿ ಅದು ಇದು ತಿನ್ಕೊಂಡು ಇಲ್ಲಿ ಕುತ್ಕೊಂಡಿರುತ್ತೆ. ಎಷ್ಟೊಂದು ಗಿಣಿಗಳಿದೆ ಗೊತ್ತಾ, ನಾನು ನಿಮಗೆ ತೋರಿಸ್ತೀನಿ ಈಗ ಒಂದೊಂದೇನೆ. ನೋಡಿ ಅಲ್ಲಿ ಕುತ್ಕೊಂಡು ತಿಂತಾ ಇರೋದು. ಒಂದೊಂದೇ ಮೆಣಸಿನ್ಕಾಯಿ ಕಿತ್ಕೊಂಡು ಅಲ್ಲಿ ಕುತ್ಕೊಂಡು ತಿನ್ನೋದು ನೋಡಿ. ಆ ಪೋಲ್ ಮೇಲೆ ಒಂದಿದೆ, ಅಲ್ಲೊಂದಿದೆ, ಆ್ಯಂಡ್ ಇಲ್ಲೊಂದಿದೆ, ಇಲ್ಲೊಂದಿದೆ, ಆ್ಯಂಡ್ ಬರ್ತಾನೆ ಇದೆ ಯಾವಾಗಲಿಂದ. ಐ ಹೋಪ್ ನಿಮಗೆ ಕಾಣಿಸ್ತಿದೆ ಅಂತ. ನೀವಿಲ್ಲಿ ನೋಡ್ತಿರ್ಬೋದು, 2 ಗಿಣಿಗಳು ತುಂಬ ಹತ್ತಿರದಲ್ಲಿ ಕುತ್ಕೊಂಡಿದ್ವು. ಸೊ ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನನಗಂತೂ ಫುಲ್ ಖುಷಿ ಆಗ್ತಿತ್ತು, ಬಿಕಾಸ್ ನಮಗೆ ಸಿಟಿನಲ್ಲಿ ಗಿಣಿಗಳು ನೋಡೋಕ್ಕೆ ಸಿಗಲ್ಲ. ಅಂಥದ್ದು ಇಲ್ಲಿ ಇಷ್ಟೊಂದು ಗಿಣಿಗಳಿದೆಯಲ್ಲ ಅಂಥೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ನೋಡ್ತಿರ್ಬೋದು ಆ ಮರದಲ್ಲಿ ಎಷ್ಟೊಂದು ಗಿಣಿಗಳಿದೆ ಅಂಥೇಳಿ. ಹಾಯ್ ಗೈಸ್, ವಿಂಟರ್ ಆಗಿರೋದ್ರಿಂದ ತುಂಬ ಚಳಿ ಇದೆ ಸಾಗರನಲ್ಲಿ. ನಾನು ಬೆಳಗ್ಗೆ ಹಾಕ್ಕೊಂಡಿದ್ದು ಜಾಕೆಟ್ ಬಿಚ್ಚೇ ಇಲ್ಲ, ಅಂದರೆ ಟ್ರಾವೆಲ್ಗೆ ಹಾಕ್ಕೊಂಡಿದ್ದು ಜಾಕೆಟು ಬಿಚ್ಚೇ ಇಲ್ಲ. ನಂಗೆ ಗೊತ್ತಿಲ್ಲ ಇಷ್ಟೊಂದು ಚಳಿ ಇರುತ್ತೆ ಅಂತ. ಇಲ್ಲಾಂದರೆ ನಾನು ಸ್ವೆಟರ್ ತರ್ತಿದ್ದೆ. ಬಟ್ ಸಿಕ್ಕಾಪಟ್ಟೆ ಚಳಿ ಇದೆ, ಬಿಸಿಲಿದೆ, ಬಟ್ ಸ್ಟಿಲ್ ಒಂಥರ ಥಂಡಿ ಗಾಳಿ, ತುಂಬ ಥಂಡಿ ಗಾಳಿ ಬೀಸ್ತಾ ಇದೆ. ಸೊ ಈಗ ತಿಂಡಿ ಆಯಿತು, ಬಂದು ಒಂದು ಸ್ವಲ್ಪ ಹೊತ್ತು ಹಾಗೆ ಓಡಾಡಿ ಮಲ್ಕೊಂಬಿಟ್ಟೆ. ನಾನು ಒಂದು 1 hour ಮಲ್ಕೊಂಡೆ ಅನಿಸುತ್ತೆ. ಎದ್ದಾಗ 10 o'clock ಆಗಿತ್ತು. ಎದ್ದು ಫ್ರೆಶಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಈಗ ಆಚೆ ಬಂದೆ. ಬಿಕಾಸ್ ಸ್ವಲ್ಪ ಬಿಸಿಲು ಕಾಯಿಸೋಣ ಅಂತ ಬಂದೆ. ಒಳಗಡೆ ತುಂಬ ಚಳಿ ಇದೆ, ಆಚೆನೂ ತುಂಬ ಚಳಿ ಇದೆ. ಬಟ್ ಅಟ್ಲೀಸ್ಟ್ ಬಿಸಿಲು ಇರುತ್ತಲ್ಲ, ಬಿಸಿಲು ಕಾಯಿಸೋಣ ಅಂತ ಆಚೆ ಬಂದೆ. ಸೊ ಈಗ ಏನು ಮಾಡೋದು ಗೊತ್ತಿಲ್ಲ. ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡಿಕೊಂಡು ನೋಡಬೇಕು. ಇಲ್ಲಿ ನೆಟ್ವರ್ಕ್ ಬೇರೆ ಸರಿಗೆ ಸಿಗೋದಿಲ್ಲ. ವಿಡಿಯೋ ಪೋಸ್ಟ್ ಮಾಡೋಕ್ಕಾಗುತ್ತಾ ಇಲ್ವಾ ನೋಡಿಕೊಂಡು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಆದರೆ ಇಲ್ಲಾಂದರೆ ಎಡಿಟ್ ಮಾಡಿಕೊಂಡು ವೀಡಿಯೋಸ್ನ ರೆಡಿ ಮಾಡಿ ಇಟ್ಕೊತೀನಿ. ಸೊ ಈಗ ಐ ಥಿಂಕ್ ಒಳಗಡೆ ಹೋಗ್ತೀನಿ. ಒಳಗೋಗಿ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಏನು ಮಾಡೋದು ನೋಡೋದು. ವುಡ್ಪೆಕರ್ ಅಲ್ವಾ ಅಂಕಲ್ ಅದು? ನಿಮಗೆ ಸೌಂಡ್ ಕೇಳಿಸ್ತಾ ಅದು? ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ? ಹ್ಞೂ ಇದೆ, ನೋಡಿದ್ರೆ ಅದು ವುಡ್ಪೆಕರ್. ಅದು ಹೆಂಗೆ ಸೌಂಡ್ ಬಂತದು? ಮರ ಕುಟ್ಟೋದು, ಮರ ಕುಟ್ಟಕ ಅಂತಲೂ ಅಂತಾರೆ ಅಲ್ವಾ ಅಂಕಲ್? ಹಾಂ, ನಿಮಗೆ ಕಾಣಿಸ್ತಿದೆಯಾ ಅಲ್ವಾ ನಂಗೆ ಗೊತ್ತಿಲ್ಲ. ನೋಡಿ ಅಲ್ಲಿ 2 ಬರ್ಡ್. ಒಳಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಏನು ಅಂತ ಸಂಜೆ ನೋಡೋದು. ಸೊ ಆಮೇಲೆ ಸಿಗ್ತೀನಿ ನಾನು. ಹಾಯ್ ಗಾಯ್ಸ್, ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ಬಿಕಾಸ್ ನನಗೆ ಜಿಯೋ ಸಿಮ್ ಬೇಕಾಗಿತ್ತು. ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಸಿಗ್ತಾ ಇಲ್ಲ. ನಂದು ಮತ್ತು ನನ್ನ ಹಸ್ಬೆಂಡ್ ಇಬ್ಬರದ್ದು ಏರ್ಟೆಲ್ಲಿರೋದು ಸಿಮ್ಗಳು, ಏರ್ಟೆಲ್ ಸಿಮ್ ಇರೋದು. ಆ್ಯಂಡ್ ನಮ್ಮ ಅತ್ತೆ ಮಾವದು ಏರ್ಟೆಲ್ ಸಿಮ್ಮೇ ಇರೋದು. ಸೊ ಇಲ್ಲಿ ಏರ್ಟೆಲ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಂಟರ್ನೆಟ್ ಸರಿಯಾಗಿ ಸಿಗ್ತಾ ಇಲ್ಲ. ನಾನು ಒಂದು ವೀಡಿಯೋ ಡೌನ್ಲೋಡ್ ಮಾಡೋಕ್ಕೆ ಅಂತ ಸುಮಾರು ಹೊತ್ತಿಂದ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾನೇ ಇಲ್ಲ. ಸೊ ಜಿಯೋ ಡಾಂಗಲ್ ಇದೆ ನಂದು, ಅದಕ್ಕೆ ಸಿಮ್ ತೊಗೋಬೇಕಾಗಿತ್ತು. ಸಿಮ್ ಇತ್ತು, ಬಟ್ ಅದು 4 years ಆಗೋಯಿತು ಆ ಸಿಮ್ ತೊಗೊಂಡು. ಸೊ ಅದು ಇವಾಗ ಎಕ್ಸ್ಪೈರ್ ಆಗಿದೆ ಸಿಮ್. ಸೊ ಅದನ್ನ ಡೂಪ್ಲಿಕೇಟ್ ಸಿಮ್ ಆದರೂ ತೊಗೋಬೇಕು, ಇಲ್ಲಾಂದರೆ ಹೊಸ ಸಿಮ್ ಆದರೂ ತೊಗೋಬೇಕು. ಸೊ ಇವಾಗ ಜಿಯೋ ಆಫೀಸಿಗೆ ಹೋಗ್ತಾಯಿದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡ್. ಸೊ ಹೋಗಿ ಅಲ್ಲಿ ಅವ್ರನ್ನ ಕೇಳಿಕೊಂಡು ಯಾವ್ದು ತೊಗೊಂಡ್ರೆ ಬೆಟರ್ ಅಂತ ಕೇಳಿಕೊಂಡು ಆಮೇಲೆ
ಸಿಮ್ ತೊಗೊಂಡು ವಾಪಸ್ ಮನೆಗೆ ಬರಬೇಕು. ಸೊ ಬಂದು ನಾನು ನಿಮಗೆ ಸಿಗ್ತೀನಿ. ಹಾಯ್ ಗೈಸ್, ಈಗ ಜಸ್ಟ್ ಮನೆಗೆ ಬಂದ್ವಿ. ಸೊ ಜಿಯೋ ಸಿಮ್ ಹೊಸದೇ ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ನಾವು ಹೋಗಿದ್ದು ಡೂಪ್ಲಿಕೇಟ್ ಸಿಮ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು, ಹಳೇದೇನೆ. ಅದಕ್ಕೆ ಅವರು ಜಿಯೋ ಆಫೀಸಿಗೆ ಹೋಗಿ ಅಂತ ಹೇಳಿದ್ರು. ಸೊ ಆಫೀಸಲ್ಲಿ ಹೋಗಿ ಚೆಕ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಏನು ಡೂಪ್ಲಿಕೇಟ್ ಸಿಮ್ ತೊಗೊಳೋದಕ್ಕಿಂತ ಹೊಸ ಸಿಮ್ ತೊಗೊಂಡ್ರೆ ನಿಮ್ಗೆ ಆಫರ್ಸ್ ಇರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೊಸ ಸಿಮ್ ಇರಲಿಲ್ಲ, ಬೇರೆ ಕಡೆ ಕಳಿಸಿದ್ರು. ಅಲ್ಲಿ ಹೋಗಿ ಕೇಳಿದ್ರೆ ಹೊಸ ಸಿಮ್ಮಲ್ಲಿ ಏನೋ ಆಫರ್ಸ್ ಇಲ್ಲ ಅಂತ ಹೇಳಿದ್ರು. ಮತ್ತು ಸರಿ ಆಯಿತು, ಡೂಪ್ಲಿಕೇಟ್ ಸಿಮ್ಮೇ ತೊಗೊತೀವಿ ಅಂತ ಅಂದ್ಕೊಂಡ್ವಿ. ಬಟ್ ಡೂಪ್ಲಿಕೇಟ್ ಸಿಮ್ ತೊಗೊಳಕ್ಕೆ ಮತ್ತೆ ಜಿಯೋ ಆಫೀಸ್ ಹತ್ರ ಹೋಗಬೇಕಿತ್ತು. ಸೊ ಯಾರು ಹೋಗ್ತಾರೆ ಮತ್ತೆ ಅದಷ್ಟೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಹೊಸ ಸಿಮ್ಮೇ ತೊಗೊಂಡು ಬಂದ್ವಿ ಇವಾಗ. ಸೊ ದಿಸ್ ಇಸ್ ದ ಸಿಮ್. ಸೊ ಇದನ್ನು ಇವಾಗ ಡಾಂಗಲ್ಗೆ ಹಾಕಿ, ಫಸ್ಟು ಮೊಬೈಲ್ಗೆ ಹಾಕಿ ಅದನ್ನ ಆ್ಯಕ್ಟಿವೇಟ್ ಮಾಡಬೇಕು. ಆ್ಯಕ್ಟಿವೇಟ್ ಮಾಡಿ ಆಮೇಲೆ ಡಾಂಗಲ್ಗೆ ಹಾಕಿ ಯೂಸ್ ಮಾಡಬೇಕು. ಸೊ ಐ ಹೋಪ್ ಅದು ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ ಅಂತ. ಬಿಕಾಸ್ ನಾನೊಂದು ವಿಡಿಯೋ ಎಕ್ಸ್ಪೋರ್ಟ್ ಮಾಡಬೇಕು, ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಅದು ಹೆಂಗೆ ವರ್ಕ್ ಆಗುತ್ತೆ, ವರ್ಕ್ ಆಯ್ತಾ ಇಲ್ವಾ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ. ಹಾಯ್ ಗೈಸ್, ಸೊ ಈಗ ಆಚೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಾವು ಜಿಯೋ ಸಿಮ್ ತೊಗೊಂಡು ಬಂದ್ವಲ್ಲ ಡಾಂಗಲ್ಗೆ ಹಾಕೋಕ್ಕೆ, ಅದು ಕೂಡ ಇಲ್ಲಿ ವರ್ಕ್ ಆಗ್ತಿಲ್ಲ. ಸೊ ಈಗ ಇದಕ್ಕೆ ಹೋಗ್ಬಿಟ್ಟು ಸಿಟಿಗೆ ಹೋಗ್ಬಿಟ್ಟು, ಅಂದರೆ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ನಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ವಾಪಸ್ ಬರ್ತೀವಿ. ಸೊ ಈಗ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಬಂದು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಅಥವಾ ಅಲ್ಲೇನಾದರೂ ಮಾಡಿದ್ರೆ ಅದನ್ನು ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊತೀನಿ. ತಂಗಿ ನೋಡ್ತಾಳೆ. ಇದೇ ತಂಬಾಕು. ಎಸ್, ಕಡ್ಡಿ ತಂಬಾಕು. ಇದಕ್ಕಿಂತ ಸ್ಟ್ರಾಂಗ್ ಒಂದಿದೆ, ಮೋಹಿನಿ ಅಂತ ತೋರಿಸಲ್ಲ ನಾನು. ಯಾವುದು ಅದು ಹಿಂಗೆ ಹಾಂ. ಓಕೆ, ಸರಿ. ನಮ್ಮ ಬ್ಲಾಗಿಗೆ ಹಾಯ್ ಹೇಳ್ಬಿಡಿ ಒಂದು. ಹಾಯ್ 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 ಹಾಯ್. ಇವರು ನಿರಂಜನ್ ಅಂತ, ನಮ್ಮ ಹಸ್ಬೆಂಡ್ ಅವರ ಫ್ರೆಂಡು, ನಮಗೆ ಬ್ರೋ. ಇದು ತಂಬಾಕು. ತಂಬಾಕಿದು. ಸಾಗರನಲ್ಲಿ ಕಾರ್ತಿಕ ಮಾಡ್ತಿದ್ರು. ಇದೇ ಥರ ದೀಪಗಳು ಸುಮಾರು ಕಡೆ ಹಚ್ಚಿದ್ರು. ಆ್ಯಂಡ್ ಈ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ನಮಗೆ ಕರ್ಕೊಂಡು ಬಂದಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಮುಗಿಸ್ಕೊಂಡು ಪ್ರಸಾದನೂ ತಿನ್ಕೊಂಡು ವಾಪಸ್ ಹೊರಟ್ವಿ ನಾವು ಅಲ್ಲಿಂದ. ನಾವಿಲ್ಲಿ ಮಸಾಲೆ ಪುರಿ ತಿನ್ನಕ್ಕೆ ಬಂದಿದ್ದೀವಿ. ಇದನ್ನ ಸಜೆಸ್ಟ್ ಮಾಡಿರೋದು ಚೆನ್ನಾಗಿರುತ್ತೆ ಅಂತ. ಲಾಸ್ಟ್ ಟೈಮ್ ಬಂದು ತಿಂದಿದ್ವಿ, ಸೊ ಹಾಗಾಗಿ ಮತ್ತೆ ಬಂದಿದ್ದೀವಿ. ನನಗಿಲ್ಲಿ ಮಸಾಲೆ ಪುರಿ ಇಷ್ಟ. ಸೊ ನಾನು ಮಸಾಲೆ ಪುರಿ ತೊಗೊಂಡಿದ್ದೆ, ನನ್ನ ಹಸ್ಬೆಂಡ್ ಬೇಲ್ಪುರಿ ತೊಗೊಂಡಿದ್ರು. ಹಾಯ್ ಗೈಸ್, ಸೊ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದು. ಅವ್ರ ಫ್ರೆಂಡ್ ಸಿಕ್ಕಿದ್ನೆಲ್ಲ ಮಾತಾಡಿಕೊಂಡು ಹಾಗೆ ಓಡಾಡಿಕೊಂಡು ಮಸಾಲೆ ಪುರಿ ಎಲ್ಲ ತಿಂದ್ಕೊಂಡು ಈಗ ಮನೆಗೆ ಬಂದ್ವಿ. ಸೊ ಇವಾಗ ಊಟ ಮಾಡಿ ಮಲ್ಕೊಳ್ಳೋದು. ಸೊ ನಾಳೆ ವರದಳ್ಳಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನಾಳೆ ಬೆಳಗ್ಗೆ ನಾನು ನಿಮಗೆ ಸಿಗ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನೆಕ್ಸ್ಟ್ ಡೇ, ಅಂದರೆ ಡಿಸೆಂಬರ್ 1 ಇವತ್ತು ಆ್ಯಕ್ಚುಲಿ ವರದಳ್ಳಿಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಅದು ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲ್ ಆಗೋಯಿತು. ಸೊ ಅದ್ರ ಬದಲು ನಾವಿವಾಗ ಜೋಗ್ ಫಾಲ್ಸಿಗೆ ಹೋಗ್ತಿದ್ದೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಆಮೇಲೆ ನಮ್ಮ ಅತ್ತೆ 3 ಜನ ಜೋಗ್ ಫಾಲ್ಸ್ಗೆ ಹೋಗ್ತಿದ್ದೀವಿ. ಸೊ ಜೋಗ್ ಫಾಲ್ಸ್ಗೆ ಹೋಗಿ ಅಲ್ಲಿ ನೋಡಿಕೊಂಡು ಆಮೇಲೆ ಸಂಜೆ ಬಂದು ಏನು ಮಾಡೋದು ಅಂತ ನೋಡೋದು. ಸೊ ಬೆಳಗ್ಗೆನೇ ಎದ್ದು ಇವಾಗ ಸ್ನಾನ ಮಾಡಿಕೊಂಡು, ಈಗ ಟೈಮ್ 9 o'clock ಅನಿಸುತ್ತೆ. ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಈಗ ತಿಂಡಿ ತರಕ್ಕೆ ಆಚೆ ಹೋಗ್ತಾಯಿದ್ದೀವಿ. ತಿಂಡಿ ಮನೇಲಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಹೋಗಿ ಹೊರಗಡೆ ತಿಂಡಿ ತೊಗೊಂಡು ಬಂದು ತಿಂಡಿ ತಿಂದು ಎಲ್ಲರೂ ರೆಡಿಯಾಗಿ ಜೋಗ್ ಫಾಲ್ಸ್ ಕಡೆ ಹೋಗೋದು. ಸೊ ಜೋಗ್ ಫಾಲ್ಸ್ಗೆ ಹೋಗೋವಾಗ ನಾನು ನಿಮಗೆ ಸಿಗ್ತೀನಿ. ಗೈಸ್, ಇದು ನೋಡಿ ಗಣಪತಿ ಕೆರೆ. ಆ್ಯಂಡ್ ಅಲ್ಲಿ ನಿಮಗೆ ಇದು ಕಾಣಿಸ್ತಿದೆಯಲ್ಲ ಮಾಸ್ಕು, ಅದ್ರ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಇದೆ. ಅಂದರೆ ಇಲ್ಲಿ ದೇವಸ್ಥಾನ ಮತ್ತು ಮಸೀದಿ ಎರಡು ಅಕ್ಕಪಕ್ಕನೇ ಇದೆ. ಆ್ಯಂಡ್ ಕೆರೆ ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಗೆ ಕ್ಲಿಯರಾಗಿ ಕಾಣಿಸ್ಬೇಕಂದ್ರೆ ನೋಡಿ, ಇಲ್ಲಿ ಮಾಸ್ಕ್ ಇದೆಯಲ್ಲ, ಇಲ್ಲೇ ಪಕ್ಕದಲ್ಲೇ ನೋಡಿ, ಇದು ಗಣಪತಿ ದೇವಸ್ಥಾನ. ಇದು ಗಣಪತಿ ದೇವಸ್ಥಾನ, ಇದು ಮಾಸ್ಕ್. ಎರಡು ಶೇರ್ ಮಾಡ್ಕೊಂಡಿದೆ, ಅಂದರೆ ಗೋಡೆನ ಎರಡೂ ದೇವಸ್ಥಾನ ಮತ್ತು ಮಾಸ್ಕ್ ಎರಡು ಶೇರ್ ಮಾಡ್ಕೊಂಡಿದೆ ನೋಡಿ. ಈ ಕಡೆ ಮಾಸ್ಕ್, ಈ ಕಡೆ ಗಣಪತಿ ದೇವಸ್ಥಾನ.
ತಿಂಡಿ ತೊಗೊಂಡೋಗೋಕ್ಕೆ ನಾವು ಬಂದಿದ್ದು ಮೈಸೂರು ಕಾಫಿ ಹೌಸ್ ಅಂತ ಒಂದು ರೆಸ್ಟೋರೆಂಟ್ಗೆ. ಇದನ್ನು ಸಾಗರದವರು ಮೈಸೂರು ಕೆಫೆ ಅಂತಲೇ ಯೂಶ್ವಲಿ ಕರೀತಾರೆ ಆ್ಯಂಡ್ ಇಟ್ಸ್ ಕ್ವೈಟ್ ಫೇಮಸ್ ಇನ್ ಸಾಗರ. ನಾವು ಆರ್ಡರ್ ಮಾಡಿದ ತಿಂಡಿ ಎಲ್ಲ ನಮಗೆ ಸಿಕ್ತು, ತೊಗೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ಹಾಯ್ ಗೈಸ್, ಇವಾಗ ಹೋಗ್ತಾ ಇದ್ದೀವಿ ನಾನು, ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಆಲ್ರೆಡಿ ಹೇಳಿದ್ದೀನಿ, ಜೋಗ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಮತ್ತೆ ಎಲ್ಲಿ ಹೋಗೋದು ಅಂತ ನೋಡೋದು. ಇನ್ ಕೇಸ್ ಬೇರೆ ಯಾವ್ದಾದ್ರು ಪ್ಲೇಸಸ್ ಇತ್ತು ಅಂತಂದರೆ ಸುತ್ತಮುತ್ತ ಅಲ್ಲಿ ಹೋಗ್ತೀವಿ, ಇಲ್ಲ ಅಂತಂದರೆ ಜೋಗ್ ಫಾಲ್ಸಿಗೆ ಹೋಗಿ ವಾಪಸ್ ಬರ್ತೀವಿ. ಡ್ಯಾಮ್ ಎಲ್ಲಿ? ಎಲ್ಲಿ ಬೇಬಿ ಕಾಣಿಸ್ತಾ ಇಲ್ವಲ್ಲ? ಅಲ್ಲಿ ನೀರಿಂದ ಕಾಣಿಸ್ತಿದೆ, ಅಲ್ಲಿ ನೀರು ಕಾಣಿಸ್ತಿದೆ. ಅಲ್ಲಿ ಕಾಣಿಸ್ತಿದೆ ನೋಡಿ ನೀರು, ಅದಕ್ಕೆ ಹಿಂಗೆ ಕಟ್ಟ್ಯಾರ ನೋಡಿ, ಹಿಂಗೆ ನೀರು ಗ್ಯಾಪ್ 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 ಕಿಟಕಿ ತರ ಕಾಣಿಸ್ತಿದೆ. ಕಾಣಿಸ್ತಾ ಅದೇನೋ ಕಂಬದ ತರ ಇದೆ ಅದ್ರ ಹಿಂದೆ. ಗೊತ್ತಾಯ್ತು, ಕ್ಯಾಮ್ರಾನಲ್ಲಿ ಕಾಣಲ್ಲ ಅದು ನೀಟಾಗಿ. ಮೋಡಗಳು ಹೆಂಗಿದೆ ರೆಕಾರ್ಡ್ ಮಾಡಿರ್ತೀನಿ ನೋಡೋಣ. ಗೈಸ್, ನಿಮಗೆ ಕಾಣಿಸ್ತಿದೆಯಾ ಅಲ್ವಾ ಗೊತ್ತಿಲ್ಲ, ಅಲ್ಲಿ ಕಾಣಿಸ್ತಿದೆ, ಅಲ್ಲಿ ತುಂಬ ದೂರದಲ್ಲಿ ಕಾಣಿಸ್ತಿದೆ ಬ್ಯಾಕ್ ವಾಟರ್ಸ್ದು ಡ್ಯಾಮ್ ಕಾಣಿಸ್ತಿದೆ. ಬಟ್ ನಿಮಗೆ ಕಾಣಿಸ್ತಿದೆಯಾ ಅಲ್ವಾ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ನೀರು ಕಾಣುತ್ತೆ, ನೀವು ನೋಡಿದ್ರೆ ಇಲ್ಲಿ ನೀರು ಕಾಣುತ್ತೆ ನೋಡಿ. ಹೌದಾ? ತಾಳೋ ನಿಮಿಷ ಬಂದೆ, ತಾಳೋ. ಅಲ್ಲಿ ಇನ್ನೊಂದು ಕಡೆ ನೀಟಾಗಿ ಕಾಣಿಸ್ತಿದೆಯಂತೆ, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ತೋರ್ಸೋಕ್ಕೆ ಅಂತ ಇಲ್ಲಿ ಹತ್ತಿದ್ದೀನಿ. ಇಲ್ಲಿ ಹತ್ತಿದ್ರೆ ಕಾಣುತ್ತಂತೆ, ಬಟ್ ಈಗ ಕಾಣಿಸ್ತಿಲ್ಲ. ಸೊ ಎಲ್ಲಿ ಕಾಣುತ್ತೆ ಹೋಗ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಹಾಂ ಅಲ್ಲಿ ಕಾಣಿಸ್ತಿದೆ, ಬಟ್ ಅದು ಕ್ಯಾಮ್ರಾನಲ್ಲಿ ಕಾಣಿಸ್ತಿದೆಯಾ ಅಲ್ವಾ ಗೊತ್ತಿಲ್ಲ ನೋಡಿ. ಈಗ ನೀವು ನೋಡಿದ್ದು ಲಿಂಗನಮಕ್ಕಿ ಜಲಾಶಯ ಅಂತಾರಲ್ಲ, ಆ ಡ್ಯಾಮ್ ವಾಟರ್ಸ್ ಅಂದರೆ ಬ್ಯಾಕ್ ವಾಟರ್ಸ್ ಅದು. ಸೊ ಅದು ಅಷ್ಟು ದೂರದಲ್ಲಿ ಕಾಣಿಸುತ್ತೆ. ಆ್ಯಂಡ್ ಇದಿರೋದು ಕಾರ್ಗಲ್ ಅಂತ ಒಂದು ಹಳ್ಳಿನಲ್ಲಿ, ಸಾಗರ ಹತ್ರನೇ. ಇದನ್ನೆಲ್ಲ ನಾವು ಚಿಕ್ಕವರಿದ್ದಾಗ ಸೋಷಿಯಲ್ ಸ್ಟಡೀಸಲ್ಲಿ ಓದಿದ್ವಿ. ಸೊ ಇವಾಗ ಅದು ನಾನು ಲೈವಾಗಿ ನೋಡೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ನೋಡ್ತಾ ನಾವು ಜೋಗ್ ಫಾಲ್ಸ್ ರೀಚ್ ಆಗಿಬಿಟ್ವಿ. ಒಳಗೆ ಹೋಗೋಕ್ಕೆ ಎಂಟ್ರಿ ಟಿಕೆಟ್ ತೊಗೋಬೇಕು. ಸೊ ಎಂಟ್ರಿ ಟಿಕೆಟ್ ತೊಗೊಂಡು ಮುಂದೆ ಹೋದ್ವಿ ಪಾರ್ಕ್ ಮಾಡೋದಕ್ಕೆ ಗಾಡಿನ. ಆ್ಯಂಡ್ ಸುಮಾರು ಕಡೆ ಈ ಥರ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ತುಂಬ ಡೆವಲಪ್ ಮಾಡ್ತಿದ್ದಾರೆ ನೋಡಿ, ತುಂಬ ಖುಷಿ ಆಯಿತು ನನಗೆ. ಗೈಸ್, ಇವಾಗ ಜೋಗ್ ಫಾಲ್ಸಿಗೆ ಬಂದ್ವಿ, ಗಾಡಿ ಪಾರ್ಕ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ನೋಡೋಣ ನೀರಿದೆಯಾ ಏನು ಅಂತ ನಿಮಗೂ ತೋರಿಸ್ತೀನಿ, ನೋಡಿಕೊಂಡು ವಾಪಸ್ ಹೊರಡೋದು. ಈಗ ಇಷ್ಟೇ ನೋಡೋಕ್ಕೆ ಸಿಗೋದು, ಆವಾಗ ವ್ಯೂ ಪಾಯಿಂಟ್ ಎಲ್ಲ ಇತ್ತು ನಾವು ಬಂದಾಗ. ಬಟ್ ಈಗ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಿರೋದ್ರಿಂದ ಜಸ್ಟ್ ಇಷ್ಟೇ ನೋಡೋಕ್ಕೆ ಸಿಗ್ತಾ ಇರೋದು. ಐ ಥಿಂಕ್ ಅಲ್ಲಿ ನೆಕ್ಸ್ಟ್ ವ್ಯೂ ಪಾಯಿಂಟ್ ಇರುತ್ತೆ ಅನಿಸುತ್ತೆ, ಯಾಕಂದರೆ ಈಗಿನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿಂದ ಇಲ್ಲಿ ನೆಕ್ಸ್ಟ್ ವ್ಯೂ ಪಾಯಿಂಟ್ ಬರುತ್ತೆ ಇಲ್ಲಿಗೆ. ವಾವ್, ಎಷ್ಟು ಸಲ ನೋಡಿದ್ರು ಇದಂತೂ ಬೇಜಾರಾಗೋದಿಲ್ಲ. ಅಲ್ಲೊಂದು ಯಾವುದೋ ಇದೆಯಲ್ಲ, ಸುಮ್ಮನೆ ಫಾಲ್ಸ್, ಸುಮ್ಮನೆ ಮಳೆಗಾಲ ಬಂದ್ಬಿಟ್ರೆ ಇಲ್ಲೆಲ್ಲ ಬಿಡ್ಸಿರುತ್ತೆ ನೋಡಿ, ಇಲ್ಲಿ 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 ಎಲ್ಲ ನ್ಯಾಚುರಲ್ ಇವೆಲ್ಲ. ಅದು ಯಾವುದೋ ಒಂದು ಹೋಟ್ಲಿದೆ, ಆ ಹೋಟ್ಲೆಲ್ಲ ಮುಚ್ಚಿಬಿಟ್ಟಿದ್ರು, ಇವಾಗ ಮತ್ತೆ ಓಪನ್ ಮಾಡ್ಕೊಂಡಿದ್ದಾರೆ. ಅದು ಬ್ರಿಟಿಷ್ ಬಂಗ್ಲೋ 5 ಅಂತ ಹೇಳ್ತಾರೆ, ಬ್ರಿಟಿಷ್ ಬಂಗ್ಲೋ ಇದು. ಆ್ಯಂಡ್ ಈ ಕಡೆ ಇರೋದು ಹೋಟೆಲ್, ಯಾವುದು ಹೋಟೆಲ್ಲು ಇದು, ನಮ್ಮ ಕರ್ನಾಟಕದ ಹೆಮ್ಮೆ ಜೋಗ್ ಫಾಲ್ಸ್. ಗೈಸ್, ಇದು ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟಿಂಗ್ ಸ್ಟೇಷನ್ನು. ಆಗಲೇ ಲಿಂಗನಮಕ್ಕಿ ಜಲಾಶಯ ಅಂತ ತೋರಿಸಿದ್ನಲ್ಲ, ಅದೇ ಡ್ಯಾಮಿಂದ ಇಲ್ಲಿ ಮೇಲ್ಗಡೆ ಒಂದು ಟ್ಯಾಂಕ್ ಥರ ಇರುತ್ತೆ, ಅಲ್ಲಿ ಬಂದು ನೀರು ಸ್ಟೋರ್ ಆಗುತ್ತೆ. ಅಲ್ಲಿಂದ ಪೈಪ್ ಮೂಲಕ ಕೆಳಗಡೆ ಬಂದು ಟರ್ಬೈನ್ಸ್ ಮೇಲೆ ನೀರು ಬೀಳುತ್ತೆ. ಸೊ ಅದರಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಆ್ಯಂಡ್ ಇದೆಲ್ಲ ನಾನು ಸೋಷಿಯಲ್ ಸ್ಟಡೀಸಲ್ಲಿ ಓದಿದ ನೆನಪು. ಸೊ ಅದು ನೆನಪಾಯಿತು. ಆ್ಯಂಡ್ ಅದನ್ನು ಲೈವಾಗಿ ನೋಡಿ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ಇದು ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ನಾವು ಪ್ರೌಡ್ ಫೀಲ್ ಆಗಲೇಬೇಕು. ಗೈಸ್, ಇವಾಗ ಜೋಗ್ ಫಾಲ್ಸ್ ನೋಡಿಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೊಂಡು ಈಗ ಬ್ರಿಟಿಷ್ ಬಂಗ್ಲೋ ಅಂತ ಇದೆ. ಯೂಶ್ವಲಿ ಬಂದವರೆಲ್ಲ ಬರೀ ಜೋಗ್ ಫಾಲ್ಸಿಗೆ ಬಂದು ಹೋಗ್ಬಿಡ್ತಾರೆ, ಬಟ್ ಬ್ರಿಟಿಷ್ ಬಂಗ್ಲೋ ಅಂತ ಇದೆ. ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಿ ನಾನು ನಿಮಗೆ ಸಿಗ್ತೀನಿ. ನೀವು ಇಲ್ಲೂ ಕೂಡ ನೋಡ್ತಿರ್ಬೋದು, ತುಂಬ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಪ್ರಾಪರ್ ಒಂದು ಟೂರಿಸ್ಟ್ ಪ್ಲೇಸ್ ಹೆಂಗಿರಬೇಕು ಅದೇ ಥರನೇ ಡೆವಲಪ್ ಮಾಡ್ತಿದ್ದಾರೆ. ಬ್ರಿಟಿಷ್ ಬಂಗ್ಲೋ ಆ ಕಡೆ
ಇದು ಈ ಕಡೆ ರಾಜರಾಣಿ ರಾಕೆಟ್ ಪಕ್ಕ ಇರೋದು ಇದು. ಇಲ್ಲಿಂದ ಕೆಳಗಡೆ ರಾಕೆಟ್ ಇಲ್ಲೇ ಕಾಣಿಸುತ್ತೆ ಈಗ. ಇಲ್ಲಿ ನೋಡಿ ಪ್ರಪಾತ ಕಾಣ್ತಿಲ್ವಾ? ಹೋಟ್ಲ್ ತೆಗೆದ್ಬಿಟ್ಟಾರೆ ಈಗ. ಹೋಟೆಲ್ ತೆಗ್ದಾರ ನೋಡಿ, ಓಪನ್ ಇಲ್ಲ, ಆಗ್ಲೇ ತೆಗೆದ್ಬಿಟ್ಟಾರೆ. ಇಲ್ಲಿಂದ ಹೋದ್ರೆ ನೋಡಿ ಪ್ರಪಾತ ಅದು. ಓಕೆ. ಅಲ್ಲೇ ನೀರು ಬಿಡೋದು. ಅಚ್ಚಾ, ಇಷ್ಟ ಹತ್ರದಲ್ಲಿದೆಯಾ ಈ ಹೋಟೆಲ್? ನೀವಿಲ್ಲಿ ಬ್ರಿಡ್ಜನ್ನು ನೋಡ್ತಿದ್ದೀರಲ್ಲ, ಇಲ್ಲಿ ಮುಂಗಾರು ಮಳೆ ಫಿಲಮ್ದು ಒಂದು ಸೀನ್ ಶೂಟ್ ಮಾಡಿದಾರಂತೆ. ಅಂದರೆ ಗಣೇಶ್ ಅವ್ರು ಬಂದು ಕಾರ್ ಡ್ರಿಫ್ಟ್ ಮಾಡ್ತಾರಲ್ಲ, ಅದು ಈ ಬ್ರಿಡ್ಜ್ ಮೇಲೆ ಮಾಡಿರೋದಂತೆ. ನನಗೂ ಗೊತ್ತಿರಲಿಲ್ಲ, ನನ್ನ ಹಸ್ಬೆಂಡ್ ಹೇಳಿದ್ರು. ಆ್ಯಂಡ್ ಇವಾಗ ನಾನೇನು ತೋರಿಸ್ದೆ ಅದು ಶರಾವತಿ ನದಿ, ಅದ್ರ ಮೇಲೆ ಈ ಬ್ರಿಡ್ಜ್ ಇರೋದು. ಸೊ ಈಗ ನಾವು ಬ್ರಿಟಿಷ್ ಬಂಗ್ಲೋ ಹತ್ರ ಹೋಗ್ತಾ ಇದ್ದೀವಿ. ಸೊ ಅದಿರೋದು ಒಂದು 1.5 ಕಿಲೋಮೀಟರ್ಸ್ ಫ್ರಮ್ ಜೋಗ್ ಫಾಲ್ಸ್. ನಾವೇನು ವ್ಯೂ ಪಾಯಿಂಟ್ ನೋಡಿದ್ವಲ್ಲ ಅಲ್ಲಿಂದ 1.5 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇರೋದು. ಗೈಸ್, ನಿಮಗೆ ಅಲ್ಲಿ ಜೋಗ್ ಫಾಲ್ಸ್ ಹತ್ರ ಕಾಣುತ್ತಲ್ಲ ಒಂದು ಬ್ರಿಟಿಷ್ ಬಂಗ್ಲೋ ಅಂತ, ಅದಿದ್ದೇನೆ. ಇದನ್ನ ನೋಡೋಕ್ಕೆ ಅಂತ ಬಂದಿದ್ದೀವಿ ಈಗ. ಸೊ ನೋಡಿಕೊಂಡು ಹೋಗೋಣ ಬನ್ನಿ. ಏನಿಲ್ಲ, ಇದು ಜಸ್ಟ್ ರೂಮ್ಸ್ ಥರ. ಅಂದರೆ ಈಗ ಎಲ್ಲ ಊರಲ್ಲೂ IBಗಳ ಥರ ಕಟ್ಟಿರ್ತಾರಲ್ಲ ಆ ಥರ ಅಂತ ಇದು. ಸೊ ಜಸ್ಟ್ ರೂಮ್ಸ್ ಇರುತ್ತೆ, ಬೇರೆ ಏನು ಎಕ್ಸ್ಟ್ರಾಡಿನರಿ ಥರ ಏನಿಲ್ಲ. ರೂಮ್ಸ್ ಇರುತ್ತೆ. ಬಟ್ ಅಷ್ಟು ದೂರದಿಂದ ಕಾಣುತ್ತಲ್ಲ, ಅದು ಹೆಂಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ. ಸೊ ಹಾಗಾಗಿ ಬಂದಿದ್ದೀವಿ, ಇಲ್ಲಿ ನೋಡಿಕೊಂಡು ಹೋಗೋಣ. ಆ್ಯಂಡ್ ಇಲ್ಲೂ ಕೂಡ ಜೋಗ್ ಫಾಲ್ಸ್ದು ಸೌಂಡ್ ಕೇಳಿಸ್ತಾನೇ ಇದೆ ಅಲ್ವಾ ಬೇಬಿ? ಆ ನೀರಿಂದು ಬೀಳೋದು ಕೇಳಿಸ್ತಿದೆ ಅಲ್ಲ, ಇಲ್ಲೂ ಕೂಡ ಕೇಳಿಸ್ತಾ ಇದೆ. ಫಾಲ್ಸು ಬೀಳ್ತಾ ಇರೋದು ಸೌಂಡ್ ಕೇಳಿಸ್ತಾ ಇದೆ. ಅದು ಕಾಣಿಸಿದ್ರೆ ಪ್ರಾಬಬ್ಲಿ ಕಾಣಿಸುತ್ತೆ ಕಾಣಿಸಿದ್ರೆ ನಿಮಗೂ ತೋರಿಸ್ತೀನಿ. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದು PWD ಗೆಸ್ಟ್ ಹೌಸ್ ಅಂತೆ. ಈ ಗೆಸ್ಟ್ ಹೌಸ್ಗಳಲ್ಲಿ ಯಾರು ಬೇಕಾದರೂ ಬುಕ್ ಮಾಡಿಕೊಂಡು ಬಂದು ಸ್ಟೇ ಆಗ್ಬೋದು. ಇನ್ನೊಂದು ಒಂದು ಸ್ವಲ್ಪ ದೂರದಲ್ಲಿದೆ, ಇದ್ರ ಹಿಂದೆ ಇರೋದು ಬ್ರಿಟಿಷ್ ಬಂಗ್ಲೋ. ಇಲ್ಲಿಂದ ಕಾಣುತ್ತೆ ಗೈಸ್ ಜೋಗ್ ಫಾಲ್ಸ್. ಅಲ್ಲಿಗಿಂತ ತುಂಬ ಹತ್ತಿರದಲ್ಲಿ ಕಾಣುತ್ತೆ ಇದು. ಬನ್ನಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಸಕ್ಕತ್ತಾಗಿ ಕಾಣುತ್ತೆ. ಓ ಮೈ ಗಾಡ್, ಲುಕ್ ಅಟ್ ದಿಸ್. ಅಲ್ಲಿ ಹೋಗ್ಬೋದಲ್ಲ ಕೆಳಗೆ? ನೀವು ಹೋಗ್ಬೋದು. ನೋಡಿ ಅಲ್ಲಿ ನಾವು ನಿಂತ್ಕೊಂಡಲ್ಲಿ ಕಾರ್ ನಿಂತೀವಲ್ಲ, ಅಲ್ಲಿ ವಿಡಿಯೋ ಮಾಡ್ಕೊಂಡ್ವಿ, ಫೋಟೋ ವಿಡಿಯೋ. ಹೌದು. ಅಲ್ಲಿಂದ ಆ ಕಡೆ ಹೋಗಿ ಪವರ್ ಸ್ಟೇಷನ್ ನೋಡಿದ್ವಿ. ಆರೆಂಜ್ ಕಲರ್ ಬಿಲ್ಡಿಂಗ್ ಹಿಂದ್ಗಡೆ ಪಾರ್ಕಿಂಗು. ಹೌದು. ವ್ಯೂ ಪಾಯಿಂಟ್ ಇಲ್ಲೇ ಮಾಡ್ತಿರೋದು, 2 ಲೆವೆಲ್ 3 ಲೆವೆಲ್. ಈ ಕಡೆ ವ್ಯೂ ಪಾಯಿಂಟ್. ಮರ ಕಡ್ದಿರಲ್ಲ, ಇಷ್ಟೇ ಭಾಗ ಮರ ಕಡ್ದಿರೋದು. ಅಲ್ಲಿ ನೋಡಿ ಆ ಬಿಲ್ಡಿಂಗ್ ಇಂದ ಹಿಂಗೆ ಮೆಟ್ಲು ಝೂಮ್ ಮಾಡ್ಬೇಕಾದ್ರೆ 3x ಅಲ್ಲಿ ಹಿಂಗೆ ಮೆಟ್ಲು ಇಟ್ಕೊಂಡು ಕೆಳಗಡೆ ಬರ್ಬೋದಿತ್ತು. ಕೆಳಗಡೆ ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣ್ಬೋದು. ಹೋಗೋಣ. ಅಲ್ಲಿ ಮೆಟ್ಲು ಕಾಣಿಸ್ತಿದೆಯಲ್ಲ ಅಲ್ಲಿಂದ. ಗೈಸ್, ಜೋಗ್ ಫಾಲ್ಸ್ ಇದೆಯಲ್ಲ, ಅದು ಫುಲ್ ಕೆಳಗಡೆ ಹೋಗ್ಬಿಟ್ಟು ನೀರಲ್ಲಿ ಆಟ ಆಡ್ಬೋದಾಗಿತ್ತಂತೆ. ಮುಂಚೆ ಎಲ್ಲ ಬಿಡ್ತಿದ್ರು, ಇವಾಗ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳ್ತಿದ್ರು. ಅವರು ಕೂಡ ಹೋಗಿದ್ರಂತೆ, ಅದನ್ನೇ ಹೇಳ್ತಿದ್ರು. ಆ್ಯಂಡ್ ಅದು ಹೇಗೆ ಹೋಗೋದಂತಂದರೆ ಇಲ್ಲಿ ಮೆಟ್ಲುಗಳು ಕಾಣಿಸ್ತಿದೆಯಲ್ಲ ಇದ್ರ ಮೂಲಕ. ಹತ್ತಿರದಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಓ ಮೈ ಗಾಡ್, ನಿಮ್ಗೆ ಆ ಸೌಂಡ್ ಕೇಳಿಸ್ತಿದ್ಯಾ? ಬೀಳಿಸ್ತಾ ಇರೋದು ಐ ಥಿಂಕ್ ಕೇಳಿಸ್ತಿರುತ್ತೆ. ಎಷ್ಟು ಜೋರಾಗಿ ಕೇಳಿಸ್ತಿದೆ ಹತ್ತಿರದಿಂದ ಅಂತ. ಐ ಮೀನ್ ನನಗೆ ಆ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಸಕ್ಕದಾಗಿದೆ ಇದು ಮಾತ್ರ. ಆ್ಯಂಡ್ ಮುಂಗಾರು ಮಳೆ ಶೂಟ್ ಆಗಿರೋ ಪ್ಲೇಸ್ನು ತೋರಿಸ್ತೀನಿ ನಿಮಗೆ. ಅದಿರೋದು ಈ ಕಡೆನೇ. ಈ ಸ್ಪಾಟ್ ಏನು ಕಾಣಿಸ್ತಿದೆಯಲ್ಲ, ಇದೇ ಸ್ಪಾಟಲ್ಲಿ ಮುಂಗಾರು ಮಳೆ ಕುಣಿದು ಕುಣಿದು ಬಾರೆ ಸಾಂಗ್ ಶೂಟ್ ಆಗಿರೋದು. ನಿಮಗೆ ಎಕ್ಸಾಕ್ಟಾಗಿ ತೋರಿಸ್ಬೇಕು ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಸ್ಪಾಟಲ್ಲಿ ಕುಣಿದು ಕುಣಿದು ಬಾರೆ ಸಾಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವರಿಬ್ಬರು ನಿಂತ್ಕೊಂಡಿರ್ತಾರೆ. ಆ ಸೀನ್ ಶೂಟ್ ಮಾಡಿರೋದು ಇಲ್ಲೇ. ಆ್ಯಂಡ್ ಇದು ಬಂದು ಫಸ್ಟ್ ಜಲಪಾತ, ಅಂದರೆ ರಾಜ ಅಂತ ಏನು ಕರೀತಾರಲ್ಲ ಆ ಜಲಪಾತ ಬೀಳೋ ಅಂಥ ಜಾಗ ಇದು. ರಾಜ, ಇದು ರಾಣಿ, ಇದು ರೋರರ್, ಅದು ರಾಕೆಟ್. ಸೊ ಇದು ರೋರರ್ ಅಂತ ಯಾಕೆ ಕರೀತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇದು ತುಂಬ ಸೌಂಡ್ ಮಾಡುತ್ತೆ, ಹಾಗಾಗಿ ಇದನ್ನು ರೋರರ್ ಅಂತಾರೆ. ರಾಕೆಟ್ ಯಾಕೆ ಅಂತಂದರೆ ಇದು ಸೀದಾ ಬೀಳುತ್ತೆ, ಹಾಗಾಗಿ ಇದನ್ನು ರಾಕೆಟ್ ಅಂತಾರೆ. ಆ್ಯಂಡ್ ಇವಳನ್ನ ರಾಣಿ ಅಂತ ಯಾಕಂತಾರೆ ಅಂತಂದರೆ ಇದು ನಿಮಗೆ ಅಲ್ಲಿಂದ ನೋಡಿದಾಗ ಕಾಣಲ್ಲ. ನಾನು ಆ ಕ್ಲಿಪ್ಪಿಂಗ್ ಹಾಕ್ತೀನಿ ನಿಮಗೆ. ಅಲ್ಲಿಂದ ನೋಡಿದಾಗ ಇದು ಕಾಣಲ್ಲ, ಇದು ಹಿಂಗೆ ಬಂದು ಇಲ್ಲಿ ಬೀಳೋದು ಕಾಣಿಸುತ್ತೆ, ಹಿಂಗೆ ಕೆಳಗಡೆ ಬೀಳೋದು ಕಾಣಿಸುತ್ತೆ. ಸೊ ಇದು ಬಳ್ಕೊಂಡು ಬಂದು ಹಿಂಗೆ ಬಿದ್ದಿರೋದಲ್ವ, ಸೊ ಹಾಗಾಗಿ ಇದನ್ನು ರಾಣಿ ಅಂತಾರೆ. ಆ್ಯಂಡ್ ಇದು ರಾಜ ಅಂತ ಅಂತಾರೆ. ಇದು ಓಪನ್ ಇದ್ದಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈಗ ಫುಲ್ ವೆಲ್ಡಿಂಗೇ ಮಾಡಿಬಿಟ್ಟಿದ್ದಾರಂತೆ. ಓಪನ್ ಇದ್ದಿದ್ರೆ ಇಲ್ಲಿ ತನಕ ಹೋಗ್ಬೋದಿತ್ತು. ಅಲ್ಲಿ ವ್ಯೂ ಪಾಯಿಂಟ್ ಮಾಡಿದ್ದಾರೆ ನೋಡಿ, ಇದು ಹಳೇ ವ್ಯೂ ಪಾಯಿಂಟು. ಬಟ್ ಈ ರೇಲಿಂಗ್ಸ್ ಎಲ್ಲ ಹೊಸದು, ರೀಸೆಂಟಾಗಿ ಮಾಡಿರೋ ರೇಲಿಂಗ್ಸ್ ಇದೆಲ್ಲ ನೋಡಿ. ಅಲ್ಲಿ ಹೋಗಿ ನೋಡ್ಬೋದಾಗಿತ್ತು, ಅವಾಗ ಪ್ರಾಬಬ್ಲಿ 4 ಕಾಣಿಸ್ತಿತ್ತು ಅಂತ ಅನಿಸುತ್ತೆ.
ನಾನು ಆವಾಗಲೇ ಶರಾವತಿ ನದಿ ಮೇಲಿರೋ ಬ್ರಿಡ್ಜ್ ಮೇಲೆ ಮುಂಗಾರು ಮಳೆ ಮೂವಿದು ಸೀನ್ ಶೂಟ್ ಆಗಿದೆ ಅಂತ ಹೇಳಿದ್ನಲ್ಲ, ಆ ಬ್ರಿಡ್ಜ್ ಇದ್ದೇನೆ ನೋಡಿ. ಸೊ ನೀವು ನೋಡಿದ್ರೆ ಆ ಮೂವಿನಲ್ಲಿ ಆ ಸೀನ್ ಪರ್ಟಿಕ್ಯುಲರ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಗಣೇಶ್ ಅವರು ಕಾರಲ್ಲಿ ಬಂದು ಡ್ರಿಫ್ಟ್ ಮಾಡಿ ಜೋಗ್ ಫಾಲ್ಸ್ನ ನೋಡ್ತಾರೆ. ಆ ಸೀನ್ ಶೂಟ್ ಮಾಡಿರೋದು ಇದೇ ಬ್ರಿಡ್ಜ್ ಮೇಲೆ. ಸೊ ನೀವು ಒಂದ್ಸಲ ಹೋಗಿ ನೋಡಿ, ನಿಮಗೂ ಗೊತ್ತಾಗತ್ತೆ. ಗೈಸ್, ನೀವು ಇಲ್ಲೇನು ನೋಡ್ತಿದ್ದೀರಲ್ಲ, ಇದೇ ಬ್ರಿಟಿಷ್ ಬಂಗ್ಲೋ ಅಂತಂದರೆ. ನೀವು ನೋಡ್ತಿರ್ಬೋದು ಬಿಲ್ಡಿಂಗ್ ಎಷ್ಟು ಹಳೆಯ ಥರ ಕಾಣಿಸ್ತಿದೆ. ಇದನ್ನು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದಂತೆ, ಅದಕ್ಕೋಸ್ಕರನೇ ಇದನ್ನು ಬ್ರಿಟಿಷ್ ಬಂಗ್ಲೋ ಅಂತ ಕರೆಯೋದು. ಸೊ ಅಷ್ಟು ಹಳೆಯ ಕಾಲದ ಬಿಲ್ಡಿಂಗ್ ಇದು. ಅಫ್ಕೋರ್ಸ್ ಕೆಲವೊಂದು ರೆನೋವೇಷನ್ ಮಾಡಿಸಿರ್ತಾರೆ, ಸಣ್ಣ ಪುಟ್ಟ ರೆನೋವೇಷನ್ನು, ಬಟ್ ಅದನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ, ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟಿಲ್ಲ. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಆ ಎರಡು ಬಂದು PWD ಗೆಸ್ಟ್ ಹೌಸ್ ಅಂತೆ. ಸೊ ಅಲ್ಲಿ ನಿಮಗೆ ಯಾರು ಬೇಕಾದರೂ ಬಂದು ಸ್ಟೇ ಆಗೋದಕ್ಕೆ ಪರ್ಮಿಷನ್ ಇರುತ್ತೆ ನೋಡಿ, ಇದು ಮತ್ತು ಇದು. ಇಲ್ಲಿ ಅಂದರೆ ಬ್ರಿಟಿಷ್ ಬಂಗ್ಲೋನಲ್ಲಿ ಬರೀ ಗೌರ್ಮೆಂಟ್ ಅಫಿಷಿಯಲ್ಸಿಗೆ ಮಾತ್ರ ಪರ್ಮಿಷನ್ ಇರುತ್ತಂತೆ. ಸೊ ಜೋಗ್ ಫಾಲ್ಸ್ ಕೆಲಸ ಮುಗೀತು. ಇವಾಗ ವಾಪಸ್ ಹೊರಡೋದು ಸಾಗರದ ಕಡೆ. ಅಲ್ಲಿ ಜೋಗ್ ಫಾಲ್ಸ್ ನೋಡಿಕೊಂಡು ಅಲ್ಲೇ ಒಬ್ಬರು ಮಂಡಕ್ಕಿ ಇಟ್ಕೊಂಡಿದ್ರಾ. ಸೊ ಮಂಡಕ್ಕಿನೂ ತೊಗೊಂಡ್ವಿ ತಿನ್ನೋಕ್ಕೆ ಅಂತೇಳಿ. ಮಂಡಕ್ಕಿ ತಿನ್ಕೊಂಡು ಹೊರಡೋದು. ತೋರಿಸ್ತೀನಿ ಮಂಡಕ್ಕಿ ಹೆಂಗಿದೆ ಅಂತ. ಮಂಡಕ್ಕಿ ಚೆನ್ನಾಗಿದೆ ಆ್ಯಕ್ಚುಲಿ, ನೋಡಿ ಚೆನ್ನಾಗಿದೆ. ತಿನ್ಕೊಂಡು ಹೊರಡೋದು ಈಗ. ಬಂದೆ. ಒಳ್ಳೆ ಹಣ್ಣು, ನಾಳೆ ಬೆಳಗ್ಗೆ ಗೈಸ್ ನೋಡಿ, ಹಿಂಗೆ ಬರ್ತಾ ಇದ್ವಿ, ಇಲ್ಲಿ ಪೈನಾಪಲ್ ಕಾಣಿಸ್ತು, ಈಗ ನಿಂತಿದ್ದೀವಿ ತೊಗೊಳಕ್ಕೆ ಅಂತ. ಚೆನ್ನಾಗಿರೋದು ಒಂದು ಪೈನಾಪಲ್ ತೊಗೊಂಡು ಹೋಗೋದು. ಸೊ ಇದು ಫುಲ್ ಹಣ್ಣು ತೊಗೊತೀವಿ, ಮನೆಗೆ ಹೋಗಿ ಹಚ್ಕೊಂಡು ತಿನ್ನೋದು. ಎಲ್ಲೂ ಹಚ್ಕೊಡ್ತಾರೆ ಬೇಕು ಅಂದರೆ, ಬಟ್ ನಮಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಫುಲ್ ಹಣ್ಣು ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಫುಲ್ ಹಣ್ಣು ತೊಗೊಂಡೋಗಿ ಮನೇಲೇ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಆಮೇಲೆ ಮನೆಗೆ ಹೋಗೋ ತನಕ ಕಾರಲ್ಲಿ ತಿನ್ನೋದಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಣ್ಣು ಕಟ್ ಮಾಡಿಕೊಡಿ ಅಂತ ಹೇಳಿದ್ವಿ. ಸೊ ಕಟ್ ಮಾಡಿ ಅವ್ರು ಇಲ್ಲಿ ಉಪ್ಪು ಖಾರ ಹಾಕಿ ಕೊಡ್ತಿದ್ದಾರೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ನಿಜವಾಗ್ಲೂ. ಕೊಡ್ಲೆ ನಾವು ಜೋಗ್ ಫಾಲ್ಸ್ ನೋಡಿಕೊಂಡು ಬ್ರಿಟಿಷ್ ಬಂಗ್ಲೋ ಹತ್ರ ಎಲ್ಲ ಹೋಗೋಷ್ಟೊತ್ತಿಗೆ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಮಧ್ಯಾಹ್ನ ಊಟ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಸಿಟಿಗೆ ಬಂದು ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಹಣ್ಣು ತೊಗೊಂಡು ಹೋದ್ವಿ. ಬಂದ್ವಿ ಇವಾಗ ಜೋಗ್ ಫಾಲ್ಸ್ ಮತ್ತು ಬ್ರಿಟಿಷ್ ಬಂಗ್ಲೋ ಅದನ್ನೆಲ್ಲ ನೋಡಿಕೊಂಡು ಈಗ ಮನೆಗೆ ಬಂದ್ವಿ. ಈಗ ನೋಡೋದು ಏನು ಮಾಡೋದು ಅಂತ. ಮನೆಯಲ್ಲಿ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಸೊ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ, ಹೊರಟು ಆಮೇಲೆ ನಿಮಗೆ ಸಿಗ್ತೀನಿ. ಗೈಸ್, ಇವಾಗ ಇಲ್ಲೇ ನಮ್ಮ ಅತ್ತೆಯವರ ನೇಬರ್ಸ್ ಅಂದರೆ ಪಕ್ಕದ ಮನೆಯವ್ರ ಮನೆಗೆ ಹೋಗ್ತಾ ಇದ್ದೀವಿ. ಆವಾಗಲೇ ಹೋಗಿದ್ವಿ, ಮತ್ತು ಯಾರೋ ಕಾರ್ಡ್ ಕೊಡೋಕ್ಕೆ ಬಂದರು ಅಂತ ಮತ್ತೆ ಹೋಗಿದ್ವಿ ಮನೆಯೊಳಗೆ. ಈಗ ಹೋಗ್ತಾ ಇದ್ದೀವಿ. ಅವ್ರನ್ನ ಮಾತಾಡಿಸ್ಕೊಂಡು ವಾಪಸ್ ಮನೆಗೆ ಬಂದು ನೆಕ್ಸ್ಟ್ ಏನೋ ನೋಡೋದು. ಇದೇ ಮನೆ ನೋಡಿ. ಸೊ ಇವ್ರ ಮನೆಗೆ ಹೋಗ್ತಿರೋದೀಗ. ಈಗ ಮಾತಾಡಿಸ್ಕೊಂಡು ಮನೆಗೆ ವಾಪಸ್ ಹೋಗೋದು. ನಾವಿಲ್ಲಿ ಇವ್ರ ಮನೆಗೆ ಬಂದಿದ್ವಲ್ಲ, ಇವ್ರು ತೋರಿಸ್ತಾ ಇದ್ರು ಹಳೆಯ ಕಾಲದ ಟಿ ವಿ ಅಂತ. ಎಷ್ಟು ಪುಟಾಣಿ ಟಿ ವಿ ನೋಡಿ, ಆವಾಗಿನ ಕಾಲದ್ದು. ಜಸ್ಟ್ ಅಂಗೈ ಅಷ್ಟು ಅಗಲ ಇದೆ ನೋಡಿ. ಹಾಯ್ ಗೈಸ್, ಈಗ ನಾವು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಎಗ್ ರೈಸ್ ತಿನ್ಕೊಂಡು ಬರೋಕ್ಕೆ. ಇಲ್ಲಿ ಸಾಗರನಲ್ಲಿ ಗಡಿಕಟ್ಟೆ ಅಂತ ಒಂದಿದೆ, ಅಲ್ಲಿ ಎಗ್ ರೈಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ಲಾಸ್ಟ್ 2 times ಏನೋ ಹೋಗಿದ್ವಿ ಅನಿಸುತ್ತೆ. ಹೌದು, 2 times ಹೋಗಿದ್ವಿ. ಆ್ಯಂಡ್ ಅಲ್ಲಿ ಎಗ್ ರೈಸ್ ನನಗೆ ತುಂಬಾ ಇಷ್ಟ. ಆ್ಯಂಡ್ ಅದ್ರ ಜೊತೆ ಬಜ್ಜಿ ಗಿಜ್ಜಿ ಎಲ್ಲ ಕೊಡ್ತಾರೆ. ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವಾಗ ತಿನ್ಕೊಂಬರೋಣ ಅಂತ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡು 3 ಜನ ಹೋಗ್ತಿದ್ದೀವಿ. ಹೋಗಿ ತಿನ್ಕೊಂಡು ವಾಪಸ್ ಬರೋದು. ಸೊ ಇವಾಗ ಹೊರಡ್ತಿದ್ದೀವಿ. ಅಲ್ಲಿ ಹೋಗಿ ನಾನು ನಿಮಗೆ ಸಿಗ್ತೀನಿ. ಗೈಸ್, ಇದೇ ಗಡಿಕಟ್ಟೆ ಎಗ್ ರೈಸ್ ಅಂದರೆ. ಇಲ್ಲಿಗೆ ಬಂದಿದ್ದೀವಿ. ಮುಂಚೆ ಇದೆಲ್ಲ ಇರಲಿಲ್ಲ, ಇದಿಷ್ಟು ಇರಲಿಲ್ಲ ಮುಂಚೆ, ಬರೀ ಇಷ್ಟು ಮಾತ್ರ ಇತ್ತು. ಕಾರಲ್ಲಿ ಬಂದರೆ ಕಾರಲ್ಲಿ ಕುತ್ಕೊಂಡು ತಿನ್ನಬೇಕಾಗಿರ್ತಿತ್ತು, ಇಲ್ಲಾಂದರೆ ಇಲ್ಲಿದೆಯಲ್ಲ ಇಲ್ಲಿ ಕುತ್ಕೊಂಡು ತಿನ್ನಬೇಕಾಗಿತ್ತು. ಬಟ್ ಇವಾಗ ತುಂಬ ಜನ ಬರೋದ್ರಿಂದ ಇಲ್ಲಿ ನೋಡಿ ಇದು ಎಲ್ಲ ಮಾಡಿದ್ದಾರೆ. ಸೊ ಬನ್ನಿ ಈಗ ಎಗ್ ರೈಸ್ ತಿನ್ನೋಣ, ಹೆಂಗಿರುತ್ತೆ ನೋಡೋಣ. ಈ ಗಡಿಕಟ್ಟೆ ಎಗ್ ರೈಸ್ ಎಷ್ಟು ಫೇಮಸ್ ಅಂತಂದರೆ
ನೀವು ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಅಲ್ಲೇ ನಿಂತ್ಕೊಂಡು ಮಾಡಿಸ್ಕೊಂಡು ಹೋಗ್ತಾರೆ, ಬಿಕಾಸ್ ಅವರು ಕೆಲವೊಂದ್ಸಲ ಆರ್ಡರ್ ಮರ್ತೇ ಹೋಗ್ಬಿಡ್ತಾರೆ. ಹಾಗಾಗಿ ಅಲ್ಲೇ ನಿಂತ್ಕೊಂಡು ನೆನ್ಪು ಮಾಡ್ತಾ ಮಾಡ್ತಾ ಆರ್ಡರ್ನ ಪಾರ್ಸೆಲ್ ತೊಗೊಂಡು ಹೋಗ್ತಾರೆ, ಇಲ್ಲ ಅಲ್ಲೇ ತಿನ್ನೋದಕ್ಕೆ ಬಂದಿದ್ರು ಅಲ್ಲೇ ನಿಂತ್ಕೊಂಡಿರ್ತಾರೆ. ಆ್ಯಂಡ್ ನನಗೆ ಯೂಶ್ವಲಿ ಎಗ್ ರೈಸ್ ಇಷ್ಟ ಆಗೋದಿಲ್ಲ, ಬಟ್ ಇಲ್ಲಿ ಒಂದ್ಸಲ ಎಗ್ ರೈಸ್ ತಿಂದ್ಬಿಟ್ಟು ನಂಗೆ ಲಿಟ್ರಲಿ ಇಲ್ಲಿ ಬಂದಾಗೆಲ್ಲ ಎಗ್ ರೈಸ್ ತಿನ್ನೋಕೆ ಹೋಗೋಣ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲೆಲ್ಲ ಫ್ರೆಶ್ಶಾಗಿ ಹಾಕ್ತಾರಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗೆ ಎಗ್ ರೈಸು ಇಷ್ಟ, ಮತ್ತು ಬಜ್ಜಿ ಮಾಡ್ತಾರೆ ಅವರು, ಸೊ ಅದು ಕೂಡ ನಂಗೆ ಸಖತ್ ಇಷ್ಟ. ಸೊ ಎಲ್ಲ ತಿಂದು ಫೈನಲಿ ಸೋಡಾ ಕೊಟ್ಟು ಹೊರಟ್ವಿ. ಈ ಫೋನ್ ಆನ್ ಮಾಡ್ತಿದ್ದೀರೋ? ಹಾಂ ಹಂಗೆ ಇದು. ಹಾಂ, ಎಸ್, ಶ್ರೀ ನೀಲಕಂಠೇಶ್ವರ ನಾಟಕ ಸೇವಾ ಸಂಸ್ಥೆ ನೀನಾಸಂ. ಒಂಚೂರು ಇಲ್ಲಿ ನೀನಾಸಂ ಹತ್ರ ಬೆಳಕು. ಹಾಂ, ಇದ್ಯಾವುದು ಹೆಗ್ಗೋಡುನಾ? ಹೆಗ್ಗೋಡು ಶಿವರಾಮ್ ಕಾರಂತ ರಂಗಮಂದಿರ. ಗೈಸ್ ಇದೆ ನೋಡಿ ನೀನಾಸಂ. ಆ್ಯಕ್ಚುಲಿ ನಾವು ಕತ್ಲಲ್ಲಿ ಬಂದುಬಿಟ್ಟಿದ್ದೀವಿ, ಸೊ ಹಾಗಾಗಿ ಏನೂ ಕಾಣಿಸ್ತಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಟೈಮಲ್ಲಿ ಬರ್ತೀನಿ, ಸೊ ಅವಾಗೆಲ್ಲ ನೀಟಾಗಿ ಕಾಣುತ್ತೆ, ತೋರಿಸ್ತೀನಿ ನಿಮಗೆ. ಈಗಲೂ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ, ಎಲ್ಲ ಪಿಕ್ಚರ್ಸ್ ಎಲ್ಲ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಬೆಳಕಿನ ಟೈಮಲ್ಲಿ ಬಂದು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊತೀನಿ. ಲೈಟೇ ಹಾಕಿಲ್ವಲ್ಲ ಬೇಬಿ, ಇಷ್ಟು ಒಳ್ಳೆ ಸಂಸ್ಥೆ ಇದು. ಎಲ್ಲ ಮಲಗ್ಬಿಟ್ಟಿರ್ತಾರೆ ಇಷ್ಟೊತ್ತಿಗೆಲ್ಲ. ನೋಡೋಣ ಬಲ್ಲಿ, ಆ ಕಡೆ ಹೋಗಿ ನೋಡೋಣ. ಇಲ್ಲಿ ಮೋಸ್ಟ್ಲಿ ಹಾಸ್ಟೆಲ್ ಇದ್ದಂಗೆ ಅನ್ಸುತ್ತಲ್ವ, ಇಲ್ಲಿ ಒಳಗೆ ಸ್ಟೇ ಅನ್ಸುತ್ತೆ. ಹೌದು, ಓ ಅಲ್ಲೆಲ್ಲ ಏನೋ ಇದೆ. ಸರ್ ಒಳಗಡೆ ಹಾಸ್ಟೆಲ್ ಅದು. ಇದೇನಿದು? ಆ ಥಿಯೇಟರು. ಇಲ್ಲಿ ಬಂದವ್ರು ಇಲ್ಲಿ ಸ್ಟೇ ಆಗ್ತಾರಾ? ಹಾಂ 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 ಹಾಂ. ಇಲ್ಲೆಲ್ಲ ಆ್ಯಕ್ಟಿಂಗ್ ಕಲಿಯೋಕ್ಕೆ ಬರೋರಲ್ವ ಇವರೆಲ್ಲ? ಸ್ಟೂಡೆಂಟ್ಸ್. ನೋಡಿ ಇಲ್ಲೆಲ್ಲ, ಇಲ್ಲಿ ಒಳಗಡೆ ಎಲ್ಲ ಇದೆ ಸ್ಟೇ ಆಗಕ್ಕೆ. ಮತ್ತು ಆ ಕಡೆ ಎಲ್ಲೋ ಒಂದಿದೆಯಂತೆ, ಸುಮಾರು ಇದೆ ಅಂತ ಅನಿಸುತ್ತೆ. ಇದು ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಇರೋವಂಥ ಥಿಯೇಟರ್ ಅಂತೆ, ಶಿವರಾಮ್ ಕಾರಂತ ರಂಗಮಂದಿರ ಅಂತ ಹಾಕಿದ್ರು. ಆ್ಯಂಡ್ ಇದು ಬಂದು ಆಫೀಸ್ ಅನಿಸುತ್ತೆ. ಆ್ಯಂಡ್ ಪಕ್ಕದಲ್ಲಿ ಹಾಸ್ಟೆಲ್ಸ್ ಇದೆ ಸ್ಟೂಡೆಂಟ್ಸ್ ಎಲ್ಲ ಸ್ಟೇ ಆಗೋದಕ್ಕೆ. ತುಂಬ ದೊಡ್ಡ ಇನ್ಸ್ಟಿಟ್ಯೂಟ್ ಇದು, ನೋಡಿದ್ರಲ್ಲ ನೀನಾಸಂ. ಆದರೂ ಇಲ್ಲೆಲ್ಲ ಲೈಟ್ ಹಾಕಬೇಕಲ್ವಾ ಬೇಬಿ, ಇಷ್ಟು ಚೆನ್ನಾಗಿರೋ ಸಂಸ್ಥೆ. ಇದು ಮಾಡೋಕ್ಕಾಗಲ್ಲ ಅವರು. ನೆಕ್ಸ್ಟ್ ಟೈಮ್ ನಾನು ಬೆಳಕಿರೋವಾಗ ಬಂದು ಡೆಫಿನೆಟ್ಟಾಗಿ ಎಲ್ಲನೂ ರೆಕಾರ್ಡ್ ಮಾಡ್ಕೊತೀನಿ. ಅವ್ರು ಯಾರಿದ್ರಲ್ಲ ಅವ್ರ ಹತ್ರ ನೀಟಾಗೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತೀನಿ. ಕತ್ಲಿರೋದಕ್ಕೆ ನಿಮಗೂ ಏನೂ ನೀಟಾಗಿ ಕಾಣಿಸ್ತಿಲ್ಲ, ನನಗೂ ಏನೋ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಬಂದು ಬೆಳಕಿರೋ ಟೈಮಲ್ಲಿ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಹೇಳ್ತೀನಿ. ವಾಪಸ್ ಮನೆಗೆ ಬಂದು 4 ಜನ ಹಾಗೆ ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡ್ವಿ. ನಮ್ಮ ಮಾವ ಇವತ್ತು ದಾವಣಗೆರೆಗೆ ಹೋಗಿದ್ರು, ಸೊ ಅಲ್ಲಾಗಿದ್ದ ಸ್ಪೀಚ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಗೈಸ್ ಫೈನಲಿ ಎಗ್ ರೈಸ್ ಮತ್ತು ಬೋಂಡ ಎಲ್ಲ ತಿನ್ಕೊಂಡು ಬಂದ್ವಿ. ಎರಡೂ ಸಕ್ಕತ್ತಾಗಿತ್ತು. ನಾವು ಬೋಂಡ, ಒಂದು ಆಲೂ ಬೋಂಡ, ಒಂದು ಮೆಣಸಿನ್ಕಾಯಿ ಬೋಂಡ ಏನೋ ತೊಗೊಂಡಿದ್ವಿ. ಎರಡೂ ಸೂಪರಾಗಿತ್ತು. ಆ್ಯಂಡ್ ಎಗ್ ರೈಸು ಕೂಡ ಸಕ್ಕತ್ತಾಗಿತ್ತು, ಲಿಟ್ರಲಿ ತುಂಬ ಚೆನ್ನಾಗಿತ್ತು. ನಮಗೆ ಬೆಂಗಳೂರಲ್ಲಿ ಏನು ಸಿಗುತ್ತಲ್ಲ ಆ ಥರ ಟೇಸ್ಟ್ ಇರೋದೇ ಇಲ್ಲ, ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ತಿನ್ಕೊಂಡು ಮನೆಗೆ ವಾಪಸ್ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಾವು 4 ಜನ. ಈಗ ಹೋಗಿ ಮಲ್ಕೊಳ್ಬೇಕು. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ ನೋಡ್ತಿದ್ದೀರಾ, ಇನ್ ಕೇಸ್ ನೀವೆಲ್ಲ ಸಾಗರದವರಾಗಿದ್ದರೆ ಆ್ಯಂಡ್ ಗಡಿಕಟ್ಟೆಯಲ್ಲಿ ಎಗ್ ರೈಸ್ ತಿಂದಿದ್ರೆ ನಿಮಗೆಲ್ಲ ಇಷ್ಟ ಆಯಿತಾ, ನಿಮಗೆಲ್ಲ ಟೇಸ್ಟ್ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ತಿಂದಿರೋರು ಅಟ್ಲೀಸ್ಟ್ ತಿಂದಿದ್ದೀವಿ ಅಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಸೊ ಈಗ ಮಲ್ಕೊತೀನಿ, ನಾಳೆ ಬೆಳಗ್ಗೆ ನಾನು ನಿಮಗೆ ಸಿಗ್ತೀನಿ. ಗುಡ್ ನೈಟ್. ನನ್ನ ಬಾಡಿ ತುಂಬ ಡಿಹೈಡ್ರೇಟ್ ಆಗಿತ್ತು, ಸೊ ಹಾಗಾಗಿ ಬೆಳಗ್ಗೆನೇ ಒಂದು ಎಳ್ನೀರು ಕುಡಿದು ಇವತ್ತಿನ ಡೇನ ಸ್ಟಾರ್ಟ್ ಮಾಡಿದೆ. ಹಾಯ್ ಗೈಸ್, ಇವತ್ತು ಡೇಟ್ ಬಂದು 2 ಡಿಸೆಂಬರ್, ಅಂದರೆ ನೆಕ್ಸ್ಟ್ ಡೇ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ. ಈಗ ಟೈಮ್ ಬಂದು 4:30 ಏನೋ ಆಗ್ತಾಯಿದೆ. ನಮಗೆ 9:15 ಟ್ರೈನ್ ಇದೆ. ಸೊ ನಾವಿಲ್ಲಿಂದ ಒಂದು 8:30 ಅಷ್ಟೊತ್ತಿಗೆ ಹೊರಡಬೇಕು. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಅವರ ಮಾವಂದ್ರ ಮನೆಗೆ, ಅಂದರೆ ನಮ್ಮ ಅತ್ತೆಯವರ ತಮ್ಮಂದ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹೋಗಿ ಅವ್ರನ್ನೆಲ್ಲ ಒಂದು ಸಲ ಮಾತಾಡಿಸ್ಕೊಂಡು ಮತ್ತು ಸ್ವಲ್ಪ ಅಕ್ಕಿ ತೊಗೊಳೋದಿದೆ, ಅದನ್ನು ತೊಗೊಂಡು ಬಂದು ಲೈಟಾಗಿ ಪ್ಯಾಕಿಂಗ್ ಆಗಿದೆ, ಇನ್ನು ಮಿಕ್ಕಿದ್ದನ್ನು ಪ್ಯಾಕಿಂಗ್ ಮಾಡಿಕೊಂಡು ಹೊರಡಬೇಕು ಬ್ಯಾಂಗ್ಳೂರಿಗೆ. ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೀನಿ. ಆದರೆ ನಾನು ರೆಕಾರ್ಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಹೋಗಿದ್ದ ಕಡೆ ಎಲ್ಲ, ಇಲ್ಲಾಂದರೆ ವಾಪಸ್ ಬಂದು ನಾನು ನಿಮಗೆ ಸಿಗ್ತೀನಿ.
ಅವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆ ಬಾಳೆಹಣ್ಣು ತೊಗೊಳ್ಳೋಣ ಅಂಥೇಳಿ ಬಾಳೆಹಣ್ಣು ತೊಗೊಂಡು ಹೊರಟ್ವಿ. ಬಟ್ ಅಲ್ಲೇನೂ ರೆಕಾರ್ಡ್ ಮಾಡ್ಕೊಳಕ್ಕಾಗಲೇ ಇಲ್ಲ ನನಗೆ. ವಾಪಸ್ ಹೋಗೋವಾಗ ಮಸಾಲೆ ಪುರಿ ಪಾರ್ಸಲ್ ತೊಗೊಂಡ್ವಿ ನನಗೆ ಮತ್ತು ನಮ್ಮ ಅತ್ತೆಗೆ ಅಂತ. ಸೊ ಪಾರ್ಸಲ್ ತೊಗೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ಹಾಯ್ ಗೈಸ್, ಹೊರಗಡೆ ಹೋಗಿ ಬಂದ್ವಿ ಈಗ. ಅಂದರೆ ಈಗ ಜಸ್ಟ್ ರೀಚ್ ಆದ್ವಿ ಮನೆ. ಹಾಗೆ ಮಸಾಲೆ ಪುರಿ ಪಾರ್ಸಲ್ ತೊಗೊಂಡು ನನಗೆ ನಮ್ಮ ಅತ್ತೆಗೆ ಈಗ ಮನೆ ರೀಚ್ ಆಗ್ತಾಯಿದ್ದೀವಿ. ನಮ್ಮ ಹಸ್ಬೆಂಡ್ ಅವರ ಮಾವಂದ್ರ ಮನೆಗೆ ಹೋಗಿದ್ವಿ, ಇಬ್ಬರು ಮಾವಂದ್ರ ಮನೆಗೆ. ಫಸ್ಟ್ ಟೈಮ್ ಹೋಗಿದ್ದು, ಅಂದರೆ ಒಬ್ಬರು ಮಾವಂದ್ರ ಮನೆಗೆ ಸೆಕೆಂಡ್ ಟೈಮು, ಇನ್ನೊಬ್ಬರು ಮನೆಗೆ ಫಸ್ಟ್ ಟೈಮ್ ಹೋಗಿದ್ದು. ಹೋಗಿ ಮಾತಾಡಿಸ್ಕೊಂಡು ಬಂದ್ವಿ ಈಗ ಮನೆಗೆ. ಮಸಾಲೆ ಪುರಿ ತಿಂದು ಇನ್ನೊಂದು ಚೂರು ಪಾರು ಪ್ಯಾಕಿಂಗ್ ಇರುತ್ತಲ್ಲ ಅದನ್ನ ಮಾಡಿಕೊಂಡು 9:15 ಟ್ರೈನಿಗೆ 8:15 ಅಷ್ಟೊತ್ತಿಗೆ ಹೊರಡಬೇಕು ನಾವು. 8:15 ಅಷ್ಟೊತ್ತಿಗೆ ಹೊರಟು 9:15 ಟ್ರೈನಿಗೆ ಹೋಗೋದು ವಾಪಸ್ ಮನೆಗೆ. ಬೆಂಗಳೂರಿಗೆ ವಾಪಸ್ ಹೋಗಿ ಕೆಲಸ ಏನು ನೋಡೋದು. ನಾವು ಪಾರ್ಸಲ್ ತೊಗೊಂಡು ಬಂದಿದ್ವಲ್ಲ ಮಸಾಲೆ ಪುರಿ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನನಗೂ ನಮ್ಮ ಅತ್ತೆಗೂ ಕೊಡ್ತಾಯಿದ್ರು ನನ್ನ ಹಸ್ಬೆಂಡು. ಅದನ್ನು ತಿಂದು ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ಸೊ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ, ನಮ್ಮ ಟ್ರೈನು ಕೂಡ ಬಂತು. ಹಾಯ್ ಗೈಸ್, ಈಗ